ರಾಹುಲ್ ಶಿಂಧೆ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಹುಲ್ ಶಿಂಧೆ ಅವರ. ನಮಸ್ತೆ ಸರ್, ಈಗ ಪ್ರಸ್ತುತ ಬೆಳವಣಿಗೆ ತಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ತಾವು ಸಿಇಒ ಆಗಿದ್ದೀರಿ, ಬೆಳಗಾವಿ ಸಿಇಒ ಆಗಿದ್ದೀರಿ. ಬಟ್ ಈ ಬೆಳವಣಿಗೆ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಇಲ್ಲ, ಈಗ ತಮ್ಮ ರಿಪೋರ್ಟರ್ ಅವ್ರು ನನಗೆ ಮಾತಾಡಿದ್ರು. ನಾನು ಸ್ಥಳೀಯವಾಗಿ ನಮ್ಮ ಅಧಿಕಾರಿಗಳಿಗೆ ಹೇಳಿ ಚೆಕ್ ಮಾಡಿಸ್ತೀನಿ ಏನಾಗಿದೆ ಅಂತ. ಮೋಸ್ಟ್ಲಿ ಪೊಲೀಸ್ ಕೂಡ ಕೇಸ್ ಆಗಿರ್ಬೇಕಂತ ಕಾಣುತ್ತೆ. ನಾನು ಪೊಲೀಸ್ ಕಮಿಷನರ್ ಅವರಿಗೆ ಕೂಡ ಇದ್ರ ಬಗ್ಗೆ ನಾನು ಮಾತಾಡಿ ಅದೇನಿದೆ ನಾವು ರಿಪೋರ್ಟ್ ಮಾಡಕ್ಕೆ ಹೇಳ್ತೀನಿ. ಓಕೆ, ಬಟ್ ಇಲ್ಲಿ ಇವತ್ತಿನ ಕಾಲದಲ್ಲಿ ಕೂಡ ಸಾಮಾಜಿಕ ಬಹಿಷ್ಕಾರ ಅಂತ ಹಾಕ್ತಾರೆ ಅಂತಂದ್ರೆ ಇವತ್ತಿಗೂ ಇಂತಹ ಅನಿಷ್ಟ ಪದ್ಧತಿಗಳು ರೂಢಿಯಲ್ಲಿ ಇದೆಯಲ್ಲ ಅಂತ? ನೋ, ವಿ ನೀಡ್ ಟು ವೆರಿಫೈ ಇಟ್. ನಾನು ವೆರಿಫೈ ಮಾಡಕ್ಕೆ ಹೇಳ್ತೀನಿ ನಮ್ಮ ಅಧಿಕಾರಿಗಳಿಗೆ. ನಾನು ಪೊಲೀಸ್ ಅವರಿಗೆ ಕೂಡ ಮಾತಾಡ್ತೀನಿ. ಸರ್, ಅಲ್ಲಿ ಇನ್ನೊಂದು ರಾಹುಲ್ ಶಿಂಧೆ ಅವರ ದೇವರನ್ನ ಬೈದ್ರು ಅನ್ನುವಂತ ಕಾರಣಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ ಅನ್ನುವಂಥದ್ದಿದೆ. ಆದ್ರೆ ನಾವು ಸಾಮಾಜಿಕ ಬಹಿಷ್ಕಾರ ಹಾಕೇ ಇಲ್ಲ ಅಂತ ಹೇಳ್ತಾರಂತೆ ಗ್ರಾಮಸ್ಥರು. ಇಲ್ಲ, ಈಗ ನಾವು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರ ಅಧಿಕಾರಿಗಳಿಗೆ ಕೂಡ ಐ ವಿಲ್ ಅಲರ್ಟ್ ಅಂಡ್ ಅವರಿಗೆ ಕೂಡ ಕೇಳಿಸ್ತೀನಿ. ಈಗ ಬಹಿಷ್ಕಾರ ಅಂತಂದ್ರೆ ಯಾವ ರೀತಿಯಲ್ಲಿ ಏನಾಗಿದೆ ಅಂತ ಅಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ನಾವು ಮಾಡಿದ್ಮೇಲೆ ನಾನು ಕಮೆಂಟ್ ಮಾಡಕ್ಕೆ. ಅಲ್ಲಿ ಈ ವರದಿ ತರಿಸ್ಕೊಂಡಿದ್ರೆ ಹೇಗೆ ಅಂತ ತಾವು? ಇಲ್ಲ, ಈಗ ತಮ್ಮ ರಿಪೋರ್ಟರ್ ನನಗೆ ಇವಾಗ ಹೇಳಿದ್ದು, ನಾನು ರಿಪೋರ್ಟ್ ತರಿಸ್ಕೊತೀನಿ. ಓಕೆ, ಬಹುಶಃ ಅಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ಲಿಕ್ಕೆ ಹೋದ್ರು ಕೂಡ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಮಾತಿದೆ. ನಾನು ಪೊಲೀಸ್ ಕಮಿಷನರ್ ಅದಕ್ಕೆ ಮಾತಾಡ್ತೀನಿ. ಆ ತರ ಏನಾದ್ರು ಕಂಪ್ಲೇಂಟ್ಸ್ ಇದ್ದಲ್ಲಿ ಕೂಡ ನಾನು ಇಬ್ಬರು ಸೇರ್ಕೊಂಡ್ಬಿಟ್ಟು ಮಾತಾಡ್ತೀನಿ. ಆದ್ರೆ ರಾಹುಲ್ ಶಿಂಧೆ ಅವರೇ, ತಾವು ಜಿಲ್ಲಾ ಪಂಚಾಯತಿ ಸಿಇಒ ಆಗಿದ್ದೀರಿ. ಈ 21ನೇ ಶತಮಾನದಲ್ಲೂ ಇಂಥ ಪದ್ಧತಿಗಳು ರೂಢಿಯಲ್ಲಿದೆ ಅಂತಂದ್ರೆ, ಇಡೀ ಕುಟುಂಬಕ್ಕೆ ಇಡೀ ಊರೇ ಬಹಿಷ್ಕಾರ ಹಾಕುತ್ತೆ ಅಂತಂದ್ರೆ ಇದು ಅಕ್ಷಮ್ಯ ಅಪರಾಧ ಅಲ್ವೇ ಅಂತ? ಇಲ್ಲ, ಆ ತರ ಏನಾದ್ರು ಆಗಿದ್ದಲ್ಲಿ ಅದು ತಪ್ಪು. ಬಟ್ ವಿ ವಿಲ್ ಫೈಂಡ್ ಔಟ್ ದ ಫ್ಯಾಕ್ಟ್ಸ್. ಆಮೇಲೆ ರಾತ್ರಿ ಸಂದರ್ಭದಲ್ಲಿ ಮನೆ ಮೇಲೆ ಕಲ್ಲು ಕೂಡ ಬೀಳ್ತಾ ಇದೆ ಅಂತ. ಬಹಿಷ್ಕಾರ ಹಾಕಿರೋದಲ್ದೆ ರಾತ್ರಿ ಮನೆ ಮೇಲೆ ಕಲ್ಲು ಕೂಡ ಎಸಿತಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ವಿಜುವಲ್ಸ್ ಎಲ್ಲವೂ ಕೂಡ ನಮಗೆ ಸಿಗ್ತಾ ಇದೆ. ದೃಶ್ಯಾವಳಿಯಲ್ಲೂ ಕೂಡ ಮನೆ ಮೇಲೆ ಕಲ್ಲು ಬಿದ್ದಿರುವಂಥದ್ದು, ಮನೆ ಒಳಗಡೆ ಕಲ್ಲು ಬಿದ್ದಿರೋದು ಇವೆಲ್ಲವೂ ಕೂಡ ಸಿಗ್ತಾ ಇದೆ ವಿಜುವಲ್ಸ್ಗಳು. ಮತ್ತೆ ರಾಹುಲ್ ಶಿಂಧೆ ಅವರ ಕಡೆ ಪ್ರಶ್ನೆ ಒಂದಿದೆ. ಈಗ ಯಾರೇ ಮಾತಾಡ್ಸಿದ್ರು ಕೂಡ, ಊರ್ನವ್ರು ಯಾರೇ ಮಾತಾಡ್ಸಿದ್ರು 5,000 ರೂಪಾಯಿ ದಂಡ ಹಾಕಲಾಗುತ್ತೆ ಅನ್ನುವಂಥದ್ದು ಗ್ರಾಮಸ್ಥರು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಪಡಿಸಿದ ಬಳಿಕ ಈ ರೀತಿಯಾಗಿ ಇಡೀ ಊರ್ನವ್ರನ್ನ ಬೆದರಿಸ್ತಿದ್ದಾರೆ ಅನ್ನುವಂಥದ್ದಿದೆ ಕೆಲ ಮುಖಂಡರು. ಈಗ ತಾವು ಏನ್ ಹೇಳಿದ್ದೀರಾ ನಾನು ಎಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ನಮ್ಮ ಅಧಿಕಾರಿಗಳಿಗೆ ಎಲ್ಲ ಫ್ಯಾಕ್ಟ್ಸ್ ಮೇಲೆ ಮತ್ತೆ ಅದರ್ ಫ್ಯಾಕ್ಟ್ಸ್ ಮೇಲೆ ಕೂಡ ನಾವು ಚೆಕ್ ಮಾಡಕ್ಕೆ ಇಮಿಡಿಯೇಟ್ ಆಗಿ ನಾನು ತಂಡ ಅಲ್ಲಿಗೆ ಕಳಿಸ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.